ನೋಡಿದ್ರು ಏನು ನೋಡಿದ್ರು ಹೆಂಗೆ ಕೊಂಡ್ಕೊಳ್ತಾ ಇದ್ದೀರಾ ಹೆಂಗೆ ಮಾಡ್ತಾ ಇದ್ದಾರಾ ಹಾಂ ಏನು ಇನ್ನು ಕರು ಅದು ಹೆಣ್ಗರು ಖರ್ಚು ಏನು ಎಷ್ಟು ಹೇಳ್ತಾ ಇದ್ದಾರೆ ರೇಟು 12.5 ಹೇಳ್ತಾರೆ ನೋಡ್ಕೊಂಡು ಕೊಂಡ್ಕೊಂಡು ಹೋಗಿ ಅಲ್ವಾ ಇರ್ಲಿ ಬರ್ತೀನಿ ಮಾತಾಡ್ತೀನಿ ನೋಡಿ ಇವೆಲ್ಲ ನಾಟಿ ಹಸು ಹಳ್ಳಿಕರ ಹಸುಗಳು ಹಾಂ ಓರಿಗಳ ಹಸುಗಳು ನಮ್ಮ ಫ್ರೆಂಡ್ ಒಬ್ರು ಸಿಗಬೇಕು ನೋಡೋಣ ಇದರಲ್ಲಿ ಅಪ್ಪ ಓಡಾಡಿ ಸುಸ್ತಾಗೋಯ್ತು ನೋಡಿ ಚಿಕ್ಕರು ರೀ ಅಲ್ರಿ ನೋಡ್ರಿ ಹಸು ನೋಡಿ ಹಿಂಗೆ ಚೆಕ್ ಮಾಡ್ತಾರೆ ನೋಡ್ರಿ ಜನ ನೀರು ಕೊಡ್ಬೇಕು ಇಲ್ಲಿ ಹಾಗೆ ತೋರಿಸ್ತೀನಿ ನಿಮಗೆ ಚಿಲ್ಲರೆ ಕೊಡಮ್ಮ ಕೊಟ್ಟಿದ್ದೀಯಾ ಓಕೆ ಇಲ್ಲಿ ಟೀ ಕುಡಿಯ ಅಂತಾರೆ ಟೀ ಕುಡಿದೆ ಅದಕ್ಕೋಸ್ಕರ ಯಾಕೆಂತಾರೆ ಬಡ ಸಾಗಬಿಟ್ಟಿದೆ ಮಾಡೋಣ ಇದು ತೀರ್ಸ್ಕೊಂಡ್ರಾ ಎಷ್ಟಕ್ಕೆ ತಗೊಂಡ್ರಿ ಎಷ್ಟು ತಗೊಂಡ್ರೆ 5.5 ತೆಗೆದುಕೊಂಡಿದ್ದೆ 5.5 ಅವ್ರು ಎಷ್ಟು ಹೇಳಿದ್ರು ಅವರು 8.5 ಹೇಳಿದ್ರು ಹೆಣ್ಗರುನಾ ಹೆಣ್ಗರು ಸರ್ ಅದು ಆವಾಗಲೇ ಅದನ್ನ ನೋಡ್ತಾ ಇದ್ರೆ ಇಲ್ಲ ಅದಿನ್ನ ಆಗ್ಲಿಲ್ಲ ಯಾಕೆ ಇನ್ನ ವ್ಯಾಪಾರ ಜಾಸ್ತಿ ಹೇಳ ಇಲ್ಲ ರೇಟ್ ಆಗ್ಲಿ ಆಗ್ಲಿಲ್ಲ ಹೋದ್ರೆ ಅಲ್ಲಿ ಬಿಡಿ ನಿಮ್ಗೆ ಯಾವ್ದು ಅಡ್ಜಸ್ಟ್ ಆಗೋದು ಅದನ್ನ ತಗೊಂಡೋಗಿ ಓಕೆ ಥ್ಯಾಂಕ್ ಯು ಸರ್ ನಮ್ಮ ಚಿಂತಾಮಣಿ ತಾಲೂಕು ಕೊಂಡ್ಲಿಗನಲ್ಲಿ ಅಂತ ಹಾ ತುಂಬಾ ಸಂತೋಷನೇ ಪರವಾಗಿಲ್ಲ ಪರವಾಗಿಲ್ಲ ಕೊಂಡ್ಕೊಂಡ್ರೆ ಸಂತೋಷ ಆಗುತ್ತೆ ಯಾಕೆ ಹೊರಗಡೆ ಯಾಕೆ ಕೊಂಡ್ಲಿಲ್ಲ ಸರ್ ಇಲ್ಲ ಸರ್ ಇದೇ ಸಿಕ್ಕಿದ್ ನಮ್ಗೆ ಹೊರಗಡೆ ಯಾವ್ದು ಆಗ್ಲಿಲ್ಲ ಬೇಡ ಅಂತೇಳಿ ಇಲ್ಲ ಆಗ್ಲಿಲ್ಲ ಆಲ್ಗ್ಬೇಕು ಮನೆಗೆ ಆಲ್ಗ್ಬೇಕು ಅಲ್ವಾ ತುಂಬಾ ಸಂತೋಷ ಆಗುತ್ತೆ ಓಕೆ ಥ್ಯಾಂಕ್ ಯು ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ ಕೋನಯ್ಯ ತುಂಬಾ ಸಂತೋಷ ನಮಸ್ಕಾರ ಅಣ್ಣ ಹೇಳಿ ಅಣ್ಣ ಇವೆಲ್ಲ ಕರುಗಳೇ ಇಟ್ಕೊಂಡ್ ಬಂದಿದ್ಯಾ ಏನ್ ಸಮಾಚಾರ ಅಣ್ಣ ಎಲ್ಲ ಕರುಗಳು ಹಾಕೊಂಡ್ ಬರೋದು ಇರ್ಲಿ ಬಿಡ್ರೆ ಅವ್ರ ರೇಟ್ ಅವ್ರು ಹೇಳ್ತಾರೆ ನಾವೇನ್ ಮಾಡಕ್ಕಾಗುತ್ತೆ ಅವ್ರು ಬೇಕಾಗಿರೋರು ಅವ್ರು ಮಾರೋರು ಅವ್ರು ತಗೊಳೋನ್ಗೆ ಯಾವನಿದ್ರೆ ಏನಂತೆ ಎಷ್ಟಕ್ಕಾದ್ರೂ ಕೊಡ್ಬೋದು ₹1 ಕೊಡ್ಬೋದು ₹2 10,000 ಕೊಡ್ಬೋದು 20,000 ಕೊಡ್ಬೋದು ಅವ್ರದ್ದು ಬಂಡವಾಳ ಅಣ್ಣ ನಮಸ್ಕಾರ ಸರಿ ಶಪುರ ಅಣ್ಣ ನಮಸ್ಕಾರ ಹೇಳಿ ಅಣ್ಣ ನಿಮ್ಮ ಹೆಸರು ಹೇಳಿಲ್ಲ ಅಣ್ಣ ಬಾಲಾಜಿ ಅಂತ ಯಾವ ಊರು ನಿಮ್ದು ಚಿಕ್ಕಬಳ್ಳಾಪುರ ಅಣ್ಣ ಚಿಕ್ಕಬಳ್ಳಾಪುರ ಏನ್ ಬರೀ ಇಲ್ಲ ಅಣ್ಣ ನಾಟಿ ಹೆಣ್ಗರುಗಳು ಬರೀ ಹೆಣ್ಗರುಗಳೇನಾ ಅಣ್ಣ ಏನ್ ಹೇಳ್ತಾ ಇದೀರ ರೇಟ್ ಒಂದೊಂದು ಅಣ್ಣ 15,000 16,000 18,000 ಹೇಳ್ತೀನಿ ಅಣ್ಣ ಪರವಾಗಿಲ್ಲ ಎಲ್ಲ ಪ್ಯೂರ್ ನಾಟಿ ಹಸುಗಳೇ ಅಣ್ಣ ಎಲ್ಲ ಏನ್ ಎಷ್ಟು ಮಾಡಿದೆ ಬೆಳಿಗ್ಗೆಯಿಂದ ಅಣ್ಣ 3 ಕೊಟ್ಟೆ 12 ಹಾಕ ಬಂದಿದ್ದೆ ಅಲ್ಲೊಂದ್ 5 ಇದಾವೆ ಇಲ್ಲೊಂದ್ 4 ಇದಾವೆ ನೋಡಿ ಹೀಗಿರುತ್ತೆ ಸ್ನೇಹಿತರ ಎಲ್ಲ ಪ್ಯೂರ್ ನಾಟಿ ಹಸುಗಳು ಎಷ್ಟು ಹೇಳ್ತೀನಿ ಅಂತಂದ್ರೆ ಅಣ್ಣ 15 16 18 ಏನ್ ಬರೀ ಸಂತೆಗೆ ಬರ್ತೀರಾ ಇದೇ ಸಂತೆಗ ಅಣ್ಣ ಇದೇ ಸಂತೆಗೆ ಬರ್ತೀವಿ ಏನ್ ವಾರಕ್ಕೂ ಬರ್ತೀರಾ ವಾರನೂ ಬರ್ತೀವಿ ಅಣ್ಣ ಏನ್ ವಾರಕ್ಕೂ ಎಲ್ಲಾದ್ರೂ ಉಳ್ಕೊಂಡ್ ಬರ್ತೀರಾ ಹೆಂಗೆ ಇಟ್ಕೊಂಡ್ ಬರ್ತೀವಿ ಅಣ್ಣ ನಾವು ಮಂಡ್ಯ ಕಡೆ ಹೋಗ್ತೀವಿ ನೀವು ಮಂಡ್ಯ ಕಡೆ ಹೋಗ್ತೀರಾ ಮಂಡ್ಯ ಕಡೆ ಹೋದ್ರೆ ನಿಮ್ಗೆ ಅಲ್ಲಿಗೆ ಎಷ್ಟು ಸಿಗ್ಬೋದು ಹಳ್ಳಿಗಳ ಮೇಲೆ ತಗೊಂಡ್ ಬರ್ಬೇಕಲ್ಲ ಅಣ್ಣ ನಾವು 500,000 ರೂಪಾಯಿ ಇಟ್ಕೊಂಡ್ ಮಾರಾಕದೆ ಅಷ್ಟೇ ಏನ್ ವಾರಕ್ಕೆ ಎಷ್ಟು ಹಾಕೊಂಡ್ ಬರ್ತೀಯಾ ಅಣ್ಣ ಒಂದ್ 10 ರಿಂದ 12 ಪರವಾಗಿಲ್ಲ ಹಂಗಾದ್ರೆ ಏನೋ ವ್ಯಾಪಾರಕ್ಕೆ ನಿಮ್ಗೂ ಪರವಾಗಿಲ್ಲ ನಿಮ್ಗೆ ಹೊಟ್ಟೆ ಪಾಡು ಅಷ್ಟೇ ಏನೋ ದುಡ್ಕೊಂತೀಯ ತುಂಬಾ ಸಂತೋಷ ನೀನ್ ಬಿಲ್ಡಿಂಗ್ ಏನ್ ಕಟ್ಟೋದೇನಿಲ್ಲ ಅಲ್ವಾ ಬಿಲ್ಡಿಂಗ್ ಏನ್ ಕಟ್ಟೋದೇನ್ ಬೇಡ ನಿನ್ಗ ನಡಿಬೇಕು ನಿನ್ ಹೊಟ್ಟೆ ಪಾಡ್ಗ ಹೊಟ್ಟೆ ಪಾಡು ನಡೀತದ ಬಿಲ್ಡಿಂಗ್ ಏನ್ ಕಟ್ಲಿಲ್ಲ ಪರವಾಗಿಲ್ಲ ನಿನ್ ಹೊಟ್ಟೆ ಪಾಡು ನಡೀತದ ನೋಡು ಒಂದ್ ಟೈಮ್ ಚಿಕ್ಕಬಳ್ಳಾಪುರ ಸಂತೆ ಎಷ್ಟೋ ಇತ್ತು ಇವಾಗ ಇಲ್ಲ ಚಿಕ್ಕಬಳ್ಳಾಪುರ ಸಂತೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಈಗ ನಾನು ಬೆಳಿಗ್ಗೆ ನೋಡ್ಕೊಂಡ್ ಬಂದೆ ಬೆಳಿಗ್ಗೆ ಅಷ್ಟೊಂದು ಇಲ್ವೇ ಇಲ್ಲ ಬರೀ ಸೀಮೆ ಕರುಗಳು ನಾಟಿ ಕರುಗಳು ಎಲ್ಲ ಕರುಗಳು ಏನಕ್ಕೆ ಮಾಡ್ತಿರೋ ನನ್ಗೆ ಗೊತ್ತಿಲ್ಲ ಒಟ್ನಲ್ಲಿ ಹೇಳ್ಕೊಂಬಾರ್ದು ಹೇಳ್ಕೊಂಡ್ರೆ ಬೇಜಾರಾಗುತ್ತೆ ಬೇಜಾರದಲ್ಲಿ ಇದ್ರಲ್ಲಿ ಮುಕ್ಕಲ್ ಭಾಗ ನಡೀತಾ ಇತ್ತು ನಾನು ಚಿಕ್ಕಬಳ್ಳಾಪುರ
ತುಂಬಾ ಬೇಜಾರ ಇತ್ತು, ಮೊದ್ಲಿನ ತರ ಇತ್ತು. ತುಂಬಾ ಸಂತೋಷ ನೋಡ್ರಿ. ಏನಾದ್ರು ವ್ಯಾಪಾರ ಏನಾದ್ರು ಮಾಡ್ತಾ ಇದೀರಾ? ಹ್ಞೂ ಅಣ್ಣ ಹೌದು. ತೋರಿಸ್ತೀನಿ ನೋಡೋಣ. ಇಲ್ಲ ತಗೊಳ್ಳಿ. ಇಲ್ಲಿ ಅಣ್ಣ ಮಾಡ್ರಿ, ಹಂಗೆ ಮಾಡ್ರಿ. ಅದ್ರಲ್ಲಿ ಏನಿದೆ? ನಿಮಿಷ ಫೋನ್ ಗಾಡಿ ఉంది ಅಲ್ಲಿಗೆ ಕರ್ಸ್ಲಿ ಅಣ್ಣ, ಬನ್ರಿ. ಎಲ್ಲಿಗ ಎಂತ ಕಡೆ ಡೈರೆಕ್ಟ್ ವ್ಯಾಪಾರ ಅಣ್ಣ. ಬಾಣ ಎಲ್ಲಿಗೆ? ನಾನು ವಿಡಿಯೋ ಮಾಡ್ತಾ ಇದೀನಿ, ಬಾಣ. ಒಂದ್ ನಿಮಿಷ అన్న అన్న అది అట్లా పై కాదులే అన్న, ఆ పై కాదు. బజార్ లేదంటే ఈ పొద్దు ఏం చేసే కయ్యలేదు. బజార్ లేదంటే ఈ పొద్దు అన్న 15,000 నీకు వ్యాపారం చెప్పింది నేను. లేదు అనిలే. అన్న ఆయన 12,000 ఇమ్మని చెప్పిండంట కదా. ఇంకేం ఊరికే ఇంకా మాటలు ఏమో ఉంటే చూడండి, దాంట్లో తప్పులేం లేవు. వద్దు అన్న, ఇంకేం చేయకలే. ಎಷ್ಟು ಕೇಳಿದ್ರು ಅವರು? ಅಣ್ಣ ಅವರು ಕೇಳ್ತಾವ್ರ 10,000ಕ್ಕೆ ಕೊಡಲ್ಲ ಅಂತ. ಲಾಸ್ ಮಾಡ್ಕೊಂಡು ಕೊಡ್ಬೇಡ, ಏನೋ ನೋಡ್ಕೊಂಡ್ ಕೊಡೋದು. ನೋಡ್ಕೊಂಡು ಕೊಡು. ಬಜಾರ್ ಇಲ್ಲಣ್ಣ ಇವತ್ತು, ಯಾಕೆ? ತುಂಬಾ ಡೌನ್ ಆಗೋಗ್ಬಿಟ್ಟಿದೆ. ಹಿಂದೆ ವಾರ ಬಂದೆ, 12 ಕರ ಹಾಕೊಂಡ್ ಬಂದಿದ್ದೆ. ಕರೆಕ್ಟ್ ಆಗಿ 1.5 ಅವರ್ಗೆಲ್ಲ ಮಾರ್ಕೊಂಡು ಹೊರಟೋದು. ಏನಣ್ಣ ఏం చెప్పనా? లేదన్నా ఏంటికి ఇస్తానన్నా? పోయాను ఫోనను 10,000కి ఇచ్చాను. 10,000కి ఇచ్చేద్దాను. లేదన్న వచ్చిండు. లేదన్న ఉందన్న ನೋಡ್ರಿ, వచ్చిండలేదు. ಇನ್ನು ಕರುಗಳು, ಹಸುಗಳು ಇವೆಲ್ಲ ಒಳ್ಳೊಳ್ಳೆ ಜಾತಿ ಕರುಗಳು చెప్పినాడు. అదే విప్పిస్తామని అని చెప్పట్లే. ಕರುಗಳು, ಹಸುಗಳು ನೋಡ್ರಿ. ಕಡೆಗೂ ವ್ಯಾಪಾರ ಯಾಕೆ ಅರಿಲಿಲ್ಲ? ತಗೊಳ್ಳಿ. ಯಾಕ ವ್ಯಾಪಾರ ಅರಿಲಿಲ್ಲ? ಯಾಕ ಅವ್ರು ಜಾಸ್ತಿ ಕಡಿಮೆ ಕೇಳಿದ್ರ? ಏಮ ಸೂಸಿ ಅಡ್ಜಸ್ಟ್ ಅನ್ಕಪ್ಪ ನಂಟ್ಲೇ ಮುಂದೆ. ನಮಸ್ಕಾರ. ಏಣ ಒಳ್ಳೆ ವರಿಗಳು ಹಾಕಿದ್ದೀರಾ? ಯಾಕಣ? ಮತ್ತೆ ಏನ್ ಹೇಳ್ತಿದ್ದೀರಾ ರೇಟು? 90. ಏನು ಎಷ್ಟು ಸಲ್ಲ ಆಗವೆ? 2 4 ಏನು ಪ್ಯೂರ್ ಹಳ್ಳಿ ಕಾರಲ್ಲ ಅನ್ಸುತ್ತಿಲ್ವಾ? ಹಳ್ಳಿ ಕಾರಲ್ಲ, ಬೇರೆ ಹಸುಗಳು. ನನಗೆ ಈ ಜಾತಿ ನನ್ಗೆ ಯಾವ್ದು ಅಂತ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಯಾವ ಜಾತಿಗಳು? ಮಂಗೋಲ. ನಾಟಿ ಹಸುಗಳ, ನಾಟಿ ಎತ್ತುಗಳ. ಒಳ್ಳೆ ಉಳ್ದಲ್ಲೆಲ್ಲ ಹೊಲದಲ್ಲೆಲ್ಲ ಕೆಲಸ ಮಾಡವ? ನಾವು ತಗೊಂಡ್ ಬೀಜ ಹೊರಗಿದ್ದು ನನ್ನ ತಗೊಂಡ್ ಬಂದಿದ್ದು 83,000 ಆಗಿದೆ. ಅಣ್ಣ ನಿಮ್ದು ಯಾವ ಊರು ಅಂತ ಹೇಳಿ ನಮ್ಗೆ? ಬಾಗೇಪಲ್ಲಿಂದ ಅಲ್ಲಿಂದ ಇಲ್ಲಿಗೆ ಬಂದ್ರೆ? ಏನ್ ಎಷ್ಟು ಜೊತೆ ಹಾಕೊಂಡ್ ಒಂದೇ 3 ಹಾಕೊಂಡ್ ಬಂದು. ಏನ್ ಬೆಳಿಗ್ಗೆಯಿಂದ ಏನಾದ್ರು ವ್ಯಾಪಾರಕ್ಕೆ ಬಂದಿದ್ರೆ ಇಲ್ವಾ? ಪರವಾಗಿಲ್ಲ. ಬಂದಿದ್ರಾ? ಏನ್ ಎಷ್ಟು ಕೇಳಿದ್ರು? ಏನು ಯಾರು ಬಂದಿಲ್ಲ, ಬೇರೆ ಯಾರು ಕೊಡ್ಲಿಲ್ಲ? ನಿಮ್ಗೆ ರೇಟ್ ಅಡ್ಜಸ್ಟ್ ಆಗ್ಲಿಲ್ಲ, ಕೊಡ್ಲಿಲ್ಲ? ಬಕರಿಗೆಲ್ಲ ತುಂಬಾ ಸಂತೋಷ ಆಯ್ತು ಅಣ್ಣಾರ. ನಿಮ್ಮ ಹೆಸರು ತಿಳಿಸಿದ್ರೆ ನಮ್ಗೆ. ನಿಮ್ಮ ಹೆಸರು? ಬೈರೆಡ್ಡಿ. ತುಂಬಾ ಸಂತೋಷ ಆಯ್ತು. ಬಾಗೇಪಲ್ಲಿ ಹತ್ರ ಯಾವ್ರಣ್ಣ? ಬಾಗೇಪಲ್ಲಿ ಹತ್ರ ಯಾವ್ರು? ಮನೆಪಲ್ಲೆ. ಹಿಂಗೆ ತುಂಬಾ ಸಂತೋಷ ಆಗುತ್ತೆ. ಪಾಪ ರೈತರು ಬೆಳಗ್ಗೆಯಿಂದ ವ್ಯಾಪಾರ ಇಲ್ಲ. ನೆನ್ನೆ ಬಂದಿರೋದು ವ್ಯಾಪಾರ ಮಾಡಕ್ ಆಗಿಲ್ಲ. ತುಂಬಾ ಸಂತೋಷ ಆಯ್ತು ಯಜಮಾನ್ರೆ. ಏನಾದ್ರು ವ್ಯಾಪಾರ ಆದ್ರೆ ಮಾಡ್ಕೊಂಡೋಗಿ. ಯಾಕಂದ್ರೆ ನಿಮ್ಗೆ ರೇಟ್ ಏನಿರ್ತದ ಅಷ್ಟೇ ಅಲ್ವಾ? ಅದು ರೈತರಿಗೆ ಗೊತ್ತು. ತುಂಬಾ ಸಂತೋಷ ಆಯ್ತು ಬೈರೆಡ್ಡಿ ಅವ್ರ ಮಾತಾಡಿ. ತುಂಬಾ ಧನ್ಯವಾದಗಳು ಬೈರೆಡ್ಡಿ ನೋಡ್ರಿ. ಈ ಸಂತೆಗೆ ಇವ್ರದೊಂದು ಕಾಟ. ನೋಡ್ರಿ, ಒಳ್ಳೆ ನಾಟಿ ಹಸುಗಳು, ಕರುಗಳು. ಇಲ್ಲಿಂದ ನಾನು ತಗೊಂಡೋಗ್ಬೇಕಪ್ಪ. ಒಳ್ಳೆ ಸಂತೆನೆ. ನಾಟಿ ಹಸುಗಳು ಚೆನ್ನಾಗಿ ಸೇರ್ತಾವಪ್ಪ. ಒಳ್ಳೊಳ್ಳೆ ಓರಿಗಳು ಸಿಗ್ತವೆ, ಹಸುಗಳು ಸಿಗ್ತವೆ. ಹೆಂಗೆ ನೋಡ, ಶಿಷ್ಯ ಬಂದಾನೆ. ಯಾವೂರ? ಸ್ಕೂಲ್ಗೆ ಹೋದ್ರೆ ಯಾಕೆ ಬಂದಿದ್ಯಾ? ಯಾಕೆ ಬಂದಿದ್ಯಾ? ನಿಮ್ಮ ಅಪ್ಪನ ಜೊತೆ ಬಂದಿದ್ಯಾ? ಏನಕ್ಕ ಸಂತ್ಯಾಗ? ಏಣ ಹಸುಗಳು ಹಿಡ್ಕೊಂಬಂದಿದ್ದೀರೇನೋ? ಏನು ಒಂದೇ ಒಂದು ಹಸುನಾ ಓರಿನ? ಹಸು. ಯಾವ್ರು ನಿಮ್ದು? ಮಡಿನಲ್ಲಿ. ಹೊರ ಇಲ್ವಾ ಸಂತೆ? ಏನು ಬೆಳಿಗ್ಗೆಯಿಂದ ಮಾರಿದ್ರ ಇಲ್ವಾ? ಇನ್ನೂ ಮಾರಿಲ್ಲ. ನನ್ನ ಮಗನೂ ಕರ್ಕೊಂಬಂದಿದ್ದೀವಿ ಯಾಕ? ಒಳ್ಳೆ ವ್ಯವಹಾರ ಜ್ಞಾನ ಕಳಿಸು ಅಷ್ಟೇ ಅಲ್ವಾ?
ಅಲ್ಲೆಲ್ಲ ನಾಟಿ ಹಸುಗಳು ಸಿಗ್ತಾವಪ್ಪ ಇಲ್ಲಿ. ಯಾಪ ಎಲ್ಲೋ ನನಗೆ ಕಾಣಿಸ್ತಿಲ್ಲ. ಲಕ್ಕಣ್ಣು ಎಲ್ಲ ಅಂತ ಹುಡುಕ್ಬೇಕು. ಲಕ್ಕಣ್ಣ ಎಲ್ಲ ಎಂತ ಗೊತ್ತಾಗಲಿಲ್ಲ ಅಂತ ಹುಡ್ಕಣ. ಹಾ ಅಣ್ಣ ಮಾತಾಡ್ತೀಯಾ? ನೀವು ಮಾತಾಡಲ್ಲ ಅಂದ್ರೆ ಯಾರು ಮಾತಾಡೋರಿದ್ರೆ ಅಣ್ಣ ಮಾತಾಡ್ತೀಯಾ? ಒಂದು ವಿಡಿಯೋ ಮಾಡ್ತೀನಿ, ಮಾತಾಡ್ತೀಯಾ? ಹಾ ನಮಸ್ಕಾರ. ಹೇಳೋಣ. ಹಾ ಯಾವ ಊರು ನಿಮ್ದು? ಕರಡುಗುಟ್ಟ. ಹಾ ಕರಡುಗುಟ್ಟ. ಕರಡುಗುಟ್ಟ. ಹಾ ಏನು ಎಷ್ಟು ಜೊತೆ ಹಾಕೊಂಡ್ಬಂದ್ರೆ? ಒಂದೇ ಜೊತೆನಾ? ಈ ಒಂದ್ ಜೊತೆ. ಏನು ಎಷ್ಟು ಅಲ್ಲ ಆಗವೆ? 6 ಅಲ್ಲ. 6 ಅಲ್ಲ ಆಗವೆ. ಏನು ಎಷ್ಟು ಹೇಳ್ತೀರಾ ರೇಟು? 165. 165. ಬೆಳಿಗ್ಗೆಯಿಂದ ಏನೋ ವ್ಯಾಪಾರಕ್ಕೆ ಬಂದಿರಾ ಇಲ್ವಾ? ಕೇಳಿದ್ರು 30-35. ಹಾ ಕೊಡ್ಲಿಲ್ಲ. ಏನು ಪ್ರತಿ ವಾರ ಬರ್ತೀರಾ ಈ ಸಂತೆಗ ನೀವು? ಬರ್ತಾನ. ಬರ್ತೀರಾ? ಏನು ಪರವಾಗಿಲ್ಲ ಈ ಸಂತೆ ನಿಮ್ಗೆ? ಐತೆ. ಪುಟ್ಕರ ಏನು ಒಂದೇ ಜೊತೆ ಸಾಕು? ಸಾಕು. ಮಾರ್ಕೊಂಡು ಹೋಗ್ತೀರಾ? ತಂದು ಮಾರ್ಕೊಂಡು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರ. ಹಾ ಹಾ ವಾರಕ್ಕೊಂದ್ ಜೊತೆ ಎಲ್ಲಿ ತರ್ತಾರ. ಹ್ಮ್ ಇವಾಗ ಅನ್ ಸೀಸನ್ ವ್ಯಾಪಾರ ಯಾವ್ದು ನಡೀತಾ ಇಲ್ಲ. ಹಾ 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 ಹಾವೇರಿ, ಗೆಣಸಿ ಆ ಕಡೆಯಿಂದ ಬರ್ತಾ ಇದ್ರು ವ್ಯಾಪಾರ. ಗೆಣಸಿಯಿಂದನೂ ಬರ್ತಾರೆ ಜನ? ಹಾವೇರಿ ಹಾ ಹಾ ಕಡೆಯಿಂದ ಬರ್ತಾ ಇತ್ತು ಡೈಲಿ. ಹಾ ಇವಾಗ ಅನ್ ಸೀಸನ್ ವ್ಯಾಪಾರ ನಡೀತಲ್ಲ ಆ ಕಡೆ. ಆ ಕಡೆ ನಡೀತಾ ಇಲ್ಲ, ಈ ಕಡೆ ನಡೀತಾ ಇಲ್ಲ. ಕಡೆಯಿಂದ ಬಂದ್ರೆ ಈ ಕಡೆ ನೋಡ್ ಒಳ್ಳೆ ವ್ಯಾಪಾರ ಆಗ್ತಾ. ಗೆಣಸಿ ವ್ಯಾಪಾರ, ಅಕ್ಕಿ ಹಾಲೂರು ಎಲ್ಲ ಬರ್ತಾರ. ಇವಾಗ ಅಲ್ಲಿ ವ್ಯಾಪಾರ ಆಗೈತೆ. ಅಲ್ಲಿಂದ ಇವಾಗ ಬಂದಿದ್ದ ಅವ್ರಿಗೆ ಸಿಗಲ್ಲ. ಅದರಿಂದ ಇವಾಗ ಒಂದು ಜೊತೆ ತರ್ತಾರೆ. ಈಗ ಒಂದು ಜೊತೆ ಮಾರ್ಕೊಂಡು ಹೋಗ್ತಾರೆ. ತುಂಬಾ ಜೊತೆ 3 ಜೊತೆ ಅಣ್ಣ ಈ ಚಿಂತಾಮಣಿ ಸಂತೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ನೀವು? ಅಣ್ಣ ನಾವು ಸುಮಾರು ಒಂದು 20 ವರ್ಷದಿಂದ ಬರ್ತಾ ಇದ್ದೀವಿ. ಹಾ ನಾವು ಅಕ್ಕಿ ಹಾಲೂರ್ಗು 10 ಜೊತೆ ಒಂದು ಕಳಿಸ್ತೀವಿ. ಸಂತಲವಣ ನೋಡು ತಿರ್ಪಾನ ಎತ್ತುಗಳು ನಮ್ಗೆ ಕಾಲ್ ಮಾಡಿ ನಮ್ಮ ಮನೆ ಹತ್ರ ಬಂದು ತಗೊಂಡು ಅಕ್ಕಿ ಹಾಲೂರು ಬರ್ತಾರೆ. ಹಾ ಹಾ ಅಕ್ಕಿ ಹಾಲೂರು ಹಾವೇರಿ ಬರ್ತಾರೆ ನಮ್ಮ ಹತ್ರ. ಅವ್ರು ಕಾಲ್ ಮಾಡಿ ಬರ್ತಾರೆ. ಅವ್ರ ಹಳ್ಳಿ ಮೇಲೆ 2 ದಿನ 3 ದಿನ ಇಟ್ಕೊಂಡು ಅವ್ರಿಗೊಂದು ಲೋಡ್ ತುಂಬ ಕಳಿಸ್ತೀನಿ. ನಾನು ಇಲ್ಲೇ ಲೋಡ್ ತುಂಬ ಕಳಿಸ್ತೀನಿ. 10 ಜೊತೆ ಲೋಡ್ ತುಂಬ ಕಳಿಸ್ತೀನಿ. ಆವಾಗ ಒಂದು ಬೇಕಾದವರು ನಮ್ಗೆ ಕಾಲ್ ಮಾಡ್ತಾರೆ. ಆವಾಗ ಒಂದು ಕಾಲ ಇತ್ತು. ಇವಾಗಲೂ ಬರ್ತಾರಾ? ಇವಾಗ ತಿಂಗಳಾಯ್ತು ನಿಂತೋದು. ಹಾ ಹಾ ಮತ್ತೆ ದೀಪಾವಳಿ ಬರ್ತಾರೆ. ಮತ್ತೆ ದೀಪಾವಳಿ ಬರ್ತಾರೆ. ಡಿಸೆಂಬರ್ ಸ್ಟಾರ್ಟ್ ಆಗ್ತದೆ. ಹಾ ಹಾ ಡಿಸೆಂಬರ್ ಇಂದ ಬಂದ್ರೆ ಮತ್ತೆ ಜೂನ್ ವರ್ಗೂ ಬರ್ತಾ ಇರ್ತಾರೆ. ಹಾ ಹಾ ಜೂನ್ ವರ್ಗೂ ಬರ್ತಾ ಇರ್ತಾರೆ. ಬೇಕಾಗಿರೋರು ನಮ್ಮ ಕಾಲ್ ನಂಬರ್ ರಿಪೇರ್ ಮಾಡಿ ಕಾಲ್ ಮಾಡ್ತಾರೆ. ಒಂದು ಇಂಡಿಯನ್ ಕವರ್ ಚಾನಲ್ ಅಲ್ಲಿ ನಮ್ಮ ಫೀಡ್ ಆಗೈತೆ. ಇಂಡಿಯನ್ ಕವು ಇಂಡಿಯನ್ ಕವರ್ ನಮ್ಮ ಪಕ್ಕ ಅವ್ರ ಚಾನಲ್. ಹಾ ಹಾ ಎಲ್ಲ ನೋಡಿ ನಮ್ಮ ರೈತರು ಹಾ ದೇವಸ್ಥಾನ ತಿರುಗಿ ಬರೋರ್ಗು ಸಹ ಕಾಲ್ ಮಾಡಿ ಹಾ ಹೆಣ್ಣು ಥರ ಬೇಕು ಅಂದ್ಬಿಟ್ಟು ಬೆಂಗಳೂರು ಅವ್ರು ಬೇಕು. ಹಾ ಹಾ ಯೂಟ್ಯೂಬಲ್ಲಿ ನಂಬರ್ ತಗೊಂಡು ಹಾ ಕಾಲ್ ಮಾಡಿ ನಾವು ದೇವಸ್ಥಾನ ದಾನ ಕೊಡಬೇಕು, ನಮ್ಗೆ ಹಸು ಬೇಕು ಅಂತ ನಮ್ಮ ಹತ್ರ ಬಂದಿದ್ರು. ಅವ್ರು ನಮ್ಗೆ ನೋಡೇ ಇಲ್ಲ. ನಂಬರ್ ತಗೊಂಡು ಬಂದಿದ್ರು. ಯಾಕಂದ್ರೆ ಕೆಲವ್ರು ನೋಡ್ತಾರೆ ವಿಡಿಯೋಗಳು, ನೋಡ್ಬಿಟ್ಟು ಬರ್ತಾರೆ. ಯಾಕಂದ್ರೆ ಆ ಒಂದು ಮನುಷ್ಯನ ಬೆಲೆ ತಿರುಪತಿ ದೇವಸ್ಥಾನ ಬೇಕಂದ್ಬಿಟ್ಟು ಬಂದಿದ್ರು. ಅವ್ರು ತಗೊಟ್ಟು ಮತ್ತೆ ನಾನೇ ಗಾಡಿ ಮಾಡಿ ನಾವು ಮಾತಾಡೋದು ಕರೆಕ್ಟ್ ಆಗಿದ್ರೆ ಎಲ್ಲಿಂದ ಬೇಕಾದ್ರೂ ಫೋನ್ ಮಾಡ್ತಾರೆ ಅಲ್ವಾ? ಬರ್ತಾರೆ. ತುಂಬಾ ಖುಷಿ ಆಯ್ತು ಅನ್ನೋರೆ. ನಿಮ್ಮ ಹೆಸರು ತಿಳಿಸಿಲ್ಲ ನಮ್ಗೆ. ನಮ್ಮ ಹೆಸರು ಕೃಷ್ಣ ಇದೆ, ಕೋಟ್ಕಲ್ಲು. ಹಾ ಇದೇ ತಾಲೂಕು. 10 ಕಿಲೋಮೀಟರ್ ಆಗ್ತದೆ ಚಿಕ್ಕಬಳ್ಳಾಪುರ. ಹಾ ಹಾ ಬೇಕಾಗಿರೋ ನಮ್ಗೆ ಕಾಲ್ ಮಾಡಿ ಬಂದ್ರೆ ನಾವು ತಗೊಳ್ತೀವಿ. ತುಂಬಾ ಸಂತೋಷ ಅಣ್ಣವ್ರೆ. ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡ್ಸಿ. ಯಾಕಂದ್ರೆ ಇವತ್ತು ಈ ಸಂತೆ ತುಂಬಾ ಹಳೇದು. ಹಳೆ ಸಂತೆ. ನೀವು ಹೇಳ್ತಾ ಇದ್ದೀರಾ, ನಂಗೆ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು. ಆಯ್ತು ಸರ್, ಓಕೆ ಸರ್.